ಈ ಪೆಟ್ರೋಲ್ ಬಂಕ್ ಗಳಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೋ ಹಾಗೆ ಸಿಎನ್ಜಿ ಬಂಕ್ ಅಲ್ಲೂ ಕೂಡ ಸ್ಕ್ಯಾಮ್ ಆಗೇ ಆಗುತ್ತೆ. ಸಿಎನ್ಜಿ ಬಂಕ್ ಅಲ್ಲಿ ಸಿಎನ್ಜಿ ಹಾಕ್ಸ್ಬೇಕಾದ್ರೆ ರೀಡಿಂಗ್ ನ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ 14 ಹೋಗಿ ನಿಂತ್ಕೊಳ್ಳುತ್ತೆ, ಅದಾದ್ಮೇಲೆ ಕೂಡ ರೀಡಿಂಗ್ ಗಳು ಮುಂದಕ್ಕೆ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಗಾಡಿಯಲ್ಲಿ ಸಿಎನ್ಜಿ ಕೂಡ ಇದ್ರೂ ಕೂಡ ಸಿಎನ್ಜಿ ಇನ್ನೂ ಜಾಸ್ತಿ ಕೂಡ ಇಡಿಸುತ್ತೆ. ಅದನ್ನ ಕೇಳಿದ್ರೆ ಪ್ರೆಸರ್ ಅಂತ ಹೇಳ್ತಾರೆ. ಓಕೆ, ಪ್ರೆಸರ್ ಜಾಸ್ತಿ ಇದ್ರೆ ಸಿಎನ್ಜಿ ಜಾಸ್ತಿ ಹಿಡಿಯುತ್ತೆ. ಸೊ ಒಂದು ಸ್ವಲ್ಪ ದೂರ ಹೋಗಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಕೂಡ ಇಳಿದೋಗುತ್ತೆ. ಪ್ರೆಸರ್ ಜಾಸ್ತಿ ಇದೆ, ಸಿಎನ್ಜಿ ಫುಲ್ ಫಿಲ್ ಆಗಿದೆ. ಫುಲ್ ಫಿಲ್ ಆದ ಸಿಎನ್ಜಿ ಸ್ವಲ್ಪ ದೂರ ಹೋದ್ಮೇಲೆ ಏಂತಕ್ಕೆ ಒಂದು ಪಾಯಿಂಟ್ ಇಳಿಬೇಕು. ಪ್ರೆಸರ್ ಇದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ನಾವು ಹೇಳ್ತೀವಿ. ಹೌದು, ಒಳ್ಳೆ ಮೈಲೇಜ್ ಬರುತ್ತೆ. ಕೆಲವೊಂದು ಬಂಕ್ಗಳು ಬರುತ್ತೆ, ಯಾವ್ಯಾವ ಬಂಕ್ಗಳು ಫ್ರಾಡ್ ಗಳು ಮಾಡ್ತಾರೋ ಯಾವುದೇ ಕಾರಣಕ್ಕೆ ಬಂಕ್ಗಳಲ್ಲಿ ಮೈಲೇಜ್ ಅಂತ ಬರಕ್ ಸಾಧ್ಯನೇ ಇಲ್ಲ. ಇನ್ನು ಕೆಲವು ಬಂಕಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಿಎನ್ಜಿ ಅರ್ಧ ಟ್ಯಾಂಕ್ ಇದ್ರೂ ಕೂಡ ಸಿಎನ್ಜಿ 700 ಗಂಟೆ ಸಿಎನ್ಜಿ ಇಡುತ್ತೆ, ಆದ್ರೆ ಸಿಎನ್ಜಿ ಒಳಗಡೆ ಹೋಗೇ ಇರಲ್ಲ. ಇದೇ ರೀತಿ ಅಂತಲ್ಲ ಬೇರೆ ಬೇರೆ ರೀತಿನೂ ಕೂಡ ಸ್ಕ್ಯಾಮ್ ಗಳು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಈ ರೀತಿ ಯಾವ್ದಾದ್ರು ಸಿಎನ್ಜಿ ಬಂಕ್ಗಳಲ್ಲಿ ಫ್ರಾಡ್ ಆಗಿರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನಿವಾಗ ತೋರಿಸಿರೋ ಬಂಕಲ್ಲಿ ನನಗೆ ಫ್ರಾಡ್ ಆಗಿದೆ ಅಂತಲ್ಲ, ಸ್ವಲ್ಪ ಅನುಮಾನ ಬಂತು ಅಷ್ಟೇ. ಬಟ್ ಕೆಲವೊಂದು ಸಿಎನ್ಜಿ ಬಂಕ್ಗಳಲ್ಲಿ ಫ್ರಾಡ್ ಗಳು ಮಾಡ್ತಾ ಇದ್ದಾರೆ, ದಯವಿಟ್ಟು ಹುಷಾರಾಗಿರಿ. ಹಾಗೆ ನಾನ್ ಮಾಡ್ತಿರೋಂತ ವಿಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗ್ತಿದ್ರೆ, ನಿಮ್ಗೆ ಫಾಲೋ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ.